ತಾವು ಯಾರು ಚದುರದಂತೆ ಶಿಸ್ತಿನ ಸಿಪಾಯಿಗಳಾಗಿ ನಮ್ಮೆಲ್ಲರ ನಾಯಕರ ಮಾತು ಕೇಳಬೇಕು. ನಾವು ಇಲ್ಲಿಂದ ಹೋಗಿ ಮೋದಿಯವ್ರನ್ನ ಮತ್ತೆ 3ನೇ ಬಾರಿಗೆ ಪ್ರಧಾನಿ ಮಾಡಬೇಕು ಮತ್ತು ಡಾಕ್ಟರ್ ಬಸವರಾಜರನ್ನ ಗೆಲ್ಲಿಸಬೇಕಂತ ತಾವೇನು ಸಂಕಲ್ಪ ಮಾಡಿ ಕೂತ್ಕೊಳ್ಳೋದು ನಮ್ಗೆ ನಿಜವಾಗ್ಲೂ ಸಂತೋಷ ಅನಿಸ್ತಾ ಇದೆ. ಅದೇ ನಿನ್ನೆ ತಾನೇ ಕಾರ್ಯಕ್ರಮ ಮಾಡಿದಂತ ಕಾಂಗ್ರೆಸ್ ಅವರಿಗೆ ಇರಲಿಲ್ಲ. ಇದು ದೇಶದ ಚುನಾವಣೆ, ಇದು ರಾಷ್ಟ್ರದ ಚುನಾವಣೆ. ಈ ರಾಷ್ಟ್ರವನ್ನ 2 ಬಾರಿ ಅಂದ್ರೆ 10 ವರ್ಷಗಳ ಕಾಲ ಅಭಿವೃದ್ಧಿಯನ್ನ ಮಾಡಿ ಅವರ ನಾಯಕತ್ವವನ್ನ, ಅವರ ಪರಿಕಲ್ಪನೆಯನ್ನ ಕೇವಲ ನಮ್ಮ ದೇಶ ಮಾತ್ರ ಅಲ್ಲ, ವಿದೇಶಗಳಲ್ಲಿ ಕೂಡ ಅವ್ರನ್ನ ಕೊಂಡಾಡ್ತಾ ಇದ್ದಾರೆ. ಇಂತಹ ಮೋದಿಯವರನ್ನ ಮತ್ತೆ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಮತ್ತು ಮೋದಿಯವರ ಎತ್ತರಕ್ಕೆ ಅವರ ಸರಿಸಮಾನ ಇರತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಏನು INDA ಅಂತ ಹೇಳ್ತಿಲ್ಲ ಅಂತ INDA ಕೂಟದಲ್ಲಿ ಯಾವುದೇ ಒಬ್ಬ ನಾಯಕ ಇಲ್ಲ. ಹಾಗಾಗಿ ನಮ್ಮ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ, ಷರತ್ತಿಲ್ಲದೆ ಮತ್ತೆ ಪ್ರಧಾನಿ ಆಗಬೇಕು ಎಂಬ ಒಂದೇ ಒಂದು ಸಂಕಲ್ಪದಿಂದ ತಮ್ಮೆಲ್ಲರಿಗೂ ಗೊತ್ತಿದೆ. ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು NDA ಭಾಗವಾಗಿ ತಮ್ಗೆ ಗೊತ್ತಿದೆ. ಇವತ್ತು NDA ಭಾಗವಾಗಿರೋದ್ರಿಂದ ಇಡೀ ರಾಜ್ಯದಲ್ಲಿ 28ರಲ್ಲಿ 25 ಸ್ಥಾನ ಗೆಲ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆದ್ಮೇಲೆ ಅದರಲ್ಲಿ ವಿಶೇಷವಾಗಿ ನಾವು ಕೊಪ್ಪಳದಲ್ಲಿ ನಾವು ನೋಡ್ಬೇಕಾದ್ರೆ ನಾವು ಇವತ್ತು JDS ಮತ್ತು BJP ಮೈತ್ರಿ ಆಗಿರೋದ್ರಿಂದ ಅದು ಇನ್ನೂ ನಮ್ಮ ಜನಾರ್ದನ ಅಣ್ಣವರು ಪಕ್ಷಕ್ಕೆ ವಿಲನ್ ಆಗಿರೋದ್ರಿಂದ ನಮಗೆ ಹೆಚ್ಚಿನ ಶಕ್ತಿ ಬಂದಿದೆ. ಜೊತೆಗೆ ಚಂದ್ರಬಾಬು ನಾಯ್ಡು ಕೂಡ NDA ಭಾಗದಿಂದ ನಮಗೆ ವಿಶೇಷವಾಗಿ ಮಸ್ಕಿ ಮತ್ತು ಸಿಂಧನೂರು ಗಂಗಾವತಿ ಭಾಗದಲ್ಲಿ ಹೆಚ್ಚಿನ ಒಂದು ಏನು ಆಂಧ್ರ ಕಮ್ಮ ಮತಗಳು ಇರೋದ್ರಿಂದ ನಮಗೆ ಅವು ಕೂಡ ಇವತ್ತು ನಾವು ಪಕ್ಷಕ್ಕೆ ಬರ್ತವೆ ಅನ್ನೋ ವಿಶ್ವಾಸ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಡಾಕ್ಟರ್ ಬಸವರಾಜ್ ಗೆಲ್ಲಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಒಂದೇ ಒಂದು ಯೋಚನೆ ಹೇಳ್ತೀನಿ. ಕೊಪ್ಪಳದಲ್ಲಿ ಕಳೆದ ಬಾರಿ ನಾವು ಈಗಿನ ಸಂಸಾರದ ಕರಡಿ ಸಂಘದವರು ಸಂಸಾರ ಆಗಬೇಕಾದ್ರೆ ಇವತ್ತಿಲ್ಲ ಬೇರೆ ಆಗ್ಬೇಕಾದ್ರೆ ಅವರಿಗೆ ಶಕ್ತಿನ ತುಂಬಿದ್ದು ಅವ್ರು ಗೆಲ್ಲಲಿಕ್ಕೆ ಕಾರಣವಾದಂತೂ ಅದು ಕೊಪ್ಪಳ ವಿಧಾನಸಭಾ ಕ್ಷೇತ್ರ ತಮ್ಗೆ ಗೊತ್ತಿರಲಿ. ಅವತ್ತಿನ ಸಂದರ್ಭದಲ್ಲಿ ನಾನು ಕೂಡ ಕೊಪ್ಪಳದ ಉಸ್ತುವಾರಿ ತೆಗೆದುಕೊಂಡಿದ್ದೆ. ಕೊಪ್ಪಳದ ಉಸ್ತುವಾರಿ ತೆಗೆದುಕೊಂಡು ನಮ್ಮೆಲ್ಲರ ನಾಯಕರ ಒಂದು ಸಹಕಾರದಿಂದ ಮೋದಿಯವರ ಅಲೆಯಲ್ಲಿ ನಾವು 12,500 ಮತಗಳನ್ನ ಹೆಚ್ಚಾಗಿಕೊಂಡಿದ್ದೀವಿ. ಇವತ್ತು ಕಾಂಗ್ರೆಸ್ ಅವರು ಮಾತನಾಡ್ತಾರೆ, ಬಿಜೆಪಿಗೆ ಯಾರಾದ್ರೂ ಸ್ವಾಮಿ ಬನ್ನಿ 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 ಅಂತ ಕರೀತಾರೆ. ಸ್ವಾಮಿ ನಿಮಗೆ ಗೊತ್ತಿರಲಿ, ನಾನು ಕೂಡ ಬಿಜೆಪಿ ಇದ್ದಂತವನು ಚುನಾವಣೆ ಸಂದರ್ಭದಲ್ಲಿ ನಾನು ಪಕ್ಷವನ್ನು ಕಾರಣಾಂತರ ತಮಗೆಲ್ಲ ಗೊತ್ತಿದೆ, ಅದು ವಿಶ್ಲೇಷಣೆ ಬೇಡ. ನಾನು ಪಕ್ಷ ತೊರೆದು ಜೆಡಿಎಸ್ ನಿಂತ್ಕೊಂಡೆ. ನಾನು ತೆಗೆದುಕೊಂಡದ್ದು 50,000 ಮತಗಳು. ನಮ್ಮ ಅಭ್ಯರ್ಥಿಗಳಂತ ಜೊತೆಗೆ ಅದೇ ಬಿಜೆಪಿ ಅಭ್ಯರ್ಥಿ ತೆಗೆದುಕೊಂಡದ್ದು 52,000 ಮತಗಳು. ಆ 52,000 ಮತಗಳು ಸಮಯ ಯಾವುದೇ ವ್ಯಕ್ತಿಯ ಮತಗಳಲ್ಲವು, ಅವು ಯಾರಿಗೆ ಸಂಬಂಧದಲ್ಲದು, ಅದು ಪಕ್ಕ ಬಿಜೆಪಿ ಮತಗಳು ಮತ್ತು ಇವತ್ತು ಚಂದ್ರಶೇಖರ ಶೆಟ್ಟಿ ಸೇರಿದ್ರೆ 1,03,000 ಮತಗಳಿದೆ. ಅದೇ ಶಾಸಕ 92,000 ತಗೊಂಡಿದ್ದ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ಏನು ತೊಂದರೆ ಆಗೋದಿಲ್ಲ. ನಾವೆಲ್ಲರೂ ಸೇರ್ಕೊಂಡು ಇವತ್ತು ಕೂಡ ನಮ್ಮ ರಾಮಲಿಂಗನವರು, ಹಾಲಪ್ಪಾಚಾರ್ಯರು, ದೊಡ್ಡಗೌಡರು, ಬಸವರಾಜ್ ಅವರು, CT ರಾಮಣ್ಣ ಬಂದರೆ ಎಲ್ಲರೂ ಸೇರ್ಕೊಂಡು ಚಂದ್ರಶೇಖರ್ ಅವರೇ ಆ ಒಂದು ಜ್ಞಾಪನ ತುಂಬಲೇಬೇಕು, ನೀವು ಕೊಪ್ಪಳದ ಉಸ್ತುವಾರಿ ತಗೊಳ್ಳಬೇಕಂತ ಹೇಳಿದಾಗ ನಾನು ಅಣ್ಣ ತಗೊಳ್ತೀನಿ, ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕಂತ ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ. ಸನ್ಮಾನ್ಯ ದೇವೇಗೌಡರ ಕೈ ಬಲಪಡಿಸ್ತೇವೆ, ಸನ್ಮಾನ್ಯ ಕುಮ್ಮಡಿಸ್ತೇವೆ. ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ಯಾವ ಜವಾಬ್ದಾರಿ ಕೊಡಿ, ನಾನು ತಗೊಂಡು ಯಾವುದೇ ಕಾರಣಕ್ಕೂ ನಮ್ಮ ಕೊಪ್ಪಳ ವಿಶೇಷವಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳನ್ನು ಪಡಿತೇವೆ. ಕಳೆದ ಬಾರಿ ಕೊಟ್ಟಂತಹ ಲೀಡನ್ನು ಮತ್ತೆ ಕೊಡ್ತೇವೆ ಅಂತ ಅವರಿಗೆ ಕೂಡ ಆಶ್ವಾಸನೆ ಕೊಟ್ಟಿದ್ದೇನೆ. ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಸದಾ ಇರಲಿ ಮತ್ತು ನಾವೆಲ್ಲರೂ ಸೇರ್ಕೊಂಡು ನಮ್ಮ ಕೊಪ್ಪಳ ಶಕ್ತಿಯನ್ನ ತೋರಿಸೋಣ. ಯಾವುದೇ ಒಬ್ಬ ವ್ಯಕ್ತಿಯಿಂದ ಕೊಪ್ಪಳ ಇಲ್ಲ, ನಮ್ಮ ಕೊಪ್ಪಳ ಶಕ್ತಿ ಏನಂತ ನಾವು ತೋರಿಸೋಣ ಅಂತ ಹೇಳಿ, ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.